ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನಿನ್ನೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಕಮೆಂಟ್ ತಿಳಿಸ್ರಿ ಬಿಡ್ರಿ ಅಂತಂದು ಆ ಥರ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೇನು ಮಾಡೋದು, ನೀವು ಕಮೆಂಟ್ ಹಾಕಂಗಿಲ್ಲ, ಅದ್ರ ಸಲುವಾಗಿ ಆ ಥರ ಅನ್ಬೇಕಾತ. ಮತ್ತು ಡೈಲಿ ಮತ್ತು ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸಿಗೆ ಸ್ವಾಗತ ಮತ್ತು ಕಮೆಂಟ್ ತಿಳಿಸ್ರಿ ಅಂತಂದು ನಾರ್ಮಲಾಗಿ ಹೇಳಿಬಿಡ್ತೀವಿ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಸ್ ಅ ಒಂದು ಕಂಪ್ಯೂಟರ್ ಟೀಚರಾಗಿ ನಾನು ಹಿಂಗೆ ಹೇಳೋದು ಸಹಜ ಇರ್ತೈತಿ. ಕಮೆಂಟ್ ತಿಳಿಸ್ಲಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗತ್ತಂತ ಆ ಥರ ಹೇಳಿದೆ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಎಲ್ಲರಿಗೂ ಶುಭೋದಯ. ಅದಕ್ಕಿಂತ ಮುಂಚೆಗೆ ಬೇರು ಕಂಪ್ನಿ ಅಂತ ಆಲ್ರೆಡಿ ತೆಗೆದೀನಿ. ನಿನ್ನೆ ಟ್ರಾನ್ಸಾಕ್ಷನ್ ಪ್ರಕಾರ ಜೂನ್ ಎಂಟ್ರಿ ಹಾಕಿದ್ವಿ. ಬೇಕಾದ್ರೆ ಡೇ ಬುಕ್ ಚೆಕ್ ಮಾಡಿಬಿಡೋಣ. ಡಿ ಅಂದರೆ ಡಿಸ್ಪ್ಲೇ ಡೇ ಬುಕ್. ಓಕೆ, 2 ಟ್ರಾನ್ಸಾಕ್ಷನ್ ಹಾಕ್ಸಿವಿ. ಒಬ್ಬರು ಮೊನ್ನೆ ನಮ್ಮ ರಾಚನನ ಗುಡಿದ ಕಾರ್ತಿಕದ ವಿಡಿಯೋ ಹಾಕಿದ್ವಿ. ಅದನ್ನು ಜಸ್ಟ್ ಶಾರ್ಟ್ ವಿಡಿಯೋ ಅಂದ್ರೆ ಈಗ ಇತ್ತೀಚೆಗೆ ಏನು ಮಾಡ್ತೀವಿ ಅಂದರೆ, ಮೊನ್ನೆ ಗುಡ್ಡಾಪುರ ದಾನಮಕ್ಕೆ ಹೋಗಿ ಬಂದು ಅನ್ಸುಟ್ಟು ಶಾರ್ಟ್ ವಿಡಿಯೋನ ಹಾಕಾಕತ್ತೀವಿ. ಮತ್ತು ಆಮೇಲೆ ಇದ್ರದ್ದು ಏನದು ಲಾಂಗ್ ವಿಡಿಯೋ ಇವನ್ನೂ ಹಾಕಾಕತ್ತೀವಿ. ಶಾರ್ಟ್ ವಿಡಿಯೋಕ್ಕೆ ಒಬ್ಬರು ಕಮೆಂಟ್ ತಿಳಿಸಿರಿ, ಭಾಳ ಖುಷಿ ಆಯ್ತು ನನಗೆ. ಒಂದು ಅಮ್ಮ ಅನ್ನಿಸ್ಕೊಳ್ಳೋವಂಥದ್ದು ಏನೈತಲ್ಲ, ಅದಕ್ಕಿಂತ ಭಾಳ ಈ ಟೀಚರು, ಅಕ್ಕ, ಮೇಡಮು, ಮ್ಯಾಮು ಅನ್ನಿಸ್ಕೊಳ್ಳೋಕ್ಕಿಂತ ಅಮ್ಮ ಅಂತಂದು ವಿಶೇಷವಾಗಿ ನಾನು ಯಾವತ್ತೂ ಹರಿ ಓಂ ಅಂತಂದರೆ ಬಿಡ್ತಿರ್ತೀನಿ. ವಾಸುದೇವನ ಹೆಸರಲ್ಲೇ ಹರಿ ಓಂ ಅಂತಂದ್ರೆ ಅವರು ಅಮ್ಮ ಹರಿ ಓಂ ಅಂತ ಕಳಿಸ್ಯಾರ. ನಂಗೆ ಭಾಳ ಲೈಕ್ ಆತು. ಸೊ ಯಾರು ಮಾಡಿರಿ ನೋಡಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅಂದ್ರೆ ಅಮ್ಮ ಅಂತ ಒಂದು ಕೊಟ್ಟಿರಲ್ಲ ಆ ಟೈಟಲ್ಲ, ಅದಕ್ಕಿಂತ ನಂಗೆ ಭಾಳ ವಿಶೇಷ ಅನ್ನಿಸ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬರೋನು. ಮಿಸ್ಟರ್ ವೀರೇಂದ್ರ ಪೇಡ್ ಸ್ಯಾಲ್ರಿ ಹೇಳ್ಕೊಟ್ಟಿಲ್ಲಲ್ಲ. ಓಕೆ, ನಿನ್ನೆ ತನಕ ಹೇಳಿದ್ದೀವಿ. ಜಸ್ಟ್ ಪೇಮೆಂಟ್ನಾಗ ಬರುತ್ತೆ ಸ್ಯಾಲ್ರಿ. ಓಕೆ, ಸ್ಯಾಲ್ರಿ ಬಂದು 10,000, 6,000 ಒಬ್ಬರಿಗೆ. ನೆಕ್ಸ್ಟು ಮೇಘನಾಗ 4,000 ಅಂತ ಅಪ್ಡೇಟ್ ತೊಗೊಂಡ್ಬಿಡುತ್ತೆ ಆಟೋಮೆಟಿಕ್ಲಿ. SBI ಬ್ಯಾಂಕ್ ಚೆಕ್ಕಾಗೆ ಬರುತ್ತಿದೆ. ಎಂಟ್ರನ್ನ ಕಂಪ್ಲೀಟ್ ಮಾಡಿರಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ರಿಸೀವ್ಡ್. ಇದನ್ನು ಭಾಳ ಲಕ್ಷ ಕೊಟ್ಕೊಂಡು ನೋಡಿರಿ. ರಿಸೀವ್ಡ್ ಆ್ಯನ್ ಇನ್ವಾಯ್ಸ್ ಫ್ರಮ್ VRL ಟ್ರಾವೆಲ್. ಟೋಟಲ್ ಅಮೌಂಟ್ ₹4,500 ಆ್ಯಂಡ್ ಕ್ಯಾಬ್ ಹೈರಿಂಗ್ ಚಾರ್ಜ್, ಪಾರ್ಕಿಂಗ್ ಚಾರ್ಜ್ ಅಂದಂಗೆ ₹2,100 ಆ್ಯಂಡ್ ಆಲ್ಸೋ ಬಸ್ ಚಾರ್ಜ್ ₹2,400 ಅಂತ ಐತಿಲ್ಲಿ. ಇಲ್ಲಿ ಏನಪ್ಪ ಅಂತಂದ್ರೆ ಕ್ಯಾಬ್ ಚಾರ್ಜ್ ಈ ನಿಮ್ಮ ಎಂಪ್ಲಾಯಿಗಳನ್ನು ಕಳಿಸಿರಿ ವೀರು ಕಂಪ್ನಿ ವತಿಯಿಂದ ಮೇಘನಾ ಅಥವಾ ಪವನನ್ನು ಯಾವುದಕ್ಕೆ ಟ್ರಾವೆಲ್ಗೆ, VRL ಟ್ರಾವೆಲ್ಗೆ ಮೀಟಿಂಗ್ ಅಂತ, ವೆನೆವರ್ ಮೀಟಿಂಗ್ ಅಂತ ಹೇಳಿದ್ರಿ. ಯಾವಾಗಲಾದ್ರೂ ಮೀಟಿಂಗ್ ಇದ್ರೆ ಮೀಟಿಂಗ್ ಅಂತ ಕಳಿಸ್ಬೇಕಾಗತ್ತೆ ಅವ್ರಿಗೆ. ಅದು ಎಷ್ಟು ಚಾರ್ಜ್ ಬಂತಂದು VRL ಟ್ರಾವೆಲ್ ಬಿಲ್ ಕಳಿಸ್ಯಾರ. ಈ ಥರ ಒಂದು ಇನ್ವಾಯ್ಸ್ ಬಂದರೆ ಉದ್ರಿ ಅಂತ ತಿಳ್ಕೊಂಬಿಡ್ರಿ. ಉದ್ರಿ ಅದು ನಮ್ಗೆ ಅಂದ್ರೆ ಸಾಲ ಅವ್ರು ಬಿಲ್ ಕಳ್ಸತ್ತಾರೆ, ನೀವು ಅದನ್ನು ಬಿಲ್ಲನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳತ್ರಿ ಅಂದ್ರೆ ಉದ್ರಿ ಅಂದರೆ F7. ಓಕೆ, ಡೆಬಿಟ್ ನ್ಯಾಮ್ ಐತೆ ನೋಡಿರಿ, Alt C. ಯಾಕಂದ್ರೆ ಇರೋಂಗಿಲ್ಲ ಕ್ಯಾಬ್ ಚಾರ್ಜ್ ಅಥವಾ ಪಾರ್ಕಿಂಗ್ ಚಾರ್ಜ್ ಅನ್ರಿ, ಎರಡೂ ಒಂದೇ. ಜಸ್ಟ್ ಕ್ಯಾಬ್ ಚಾರ್ಜ್ ಅಂತ ಮೆನ್ಷನ್ ಮಾಡತ್ತೀವಿ. ಓಕೆ, ಚಾರ್ಜ್ ಎಂಟರ್, ಕನ್ವರ್ಟ್ ಟು ಅಂಡರ್ ಗ್ರೂಪ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಎಂಟರ್ ಪ್ರೆಸ್ ಮಾಡ್ಕೊತ ಬರ್ರಿ. 2,100 ಅಂತ ಬಿಲ್ ಬಂದೈತದ್ರದ್ದು. ಓಕೆ, ಅದೇ ಥರ ಇನ್ನೂ ಒಂದು ಬಸ್ ಚಾರ್ಜ್ ಹಾಕೋದೈತಪ್ಪ ಅಂದರೆ ಕ್ರೆಡಿಟ್ನಾಗ ಕನ್ವರ್ಟ್ ಆಗಿಲ್ಲ. ಡೆಬಿಟ್ ಅಂತ D ಅಂತ ಹೊಡೆದು ಎಂಟರ್ ಪ್ರೆಸ್ ಮಾಡಿರಿ. Alt C, ಬಸ್ ಚಾರ್ಜ್ ಅಂತ ಮೆನ್ಷನ್ ಆಗುತ್ತೆ. ಇನ್ನೊಂದು ಬಸ್ ಚಾರ್ಜ್, ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದರ ಅಮೌಂಟ್ ಬಂದು 2,400 ಅಂದರೆ 2,400. ಎಂಟರ್. ಯಾರು ಕಳಿಸ್ಯಾರ ಬಿಲ್ಲು, ಕ್ಯಾಶು ಚೆಕ್ಕು ಬರೋಂಗಿಲ್ಲ ಇಲ್ಲೇ. ಯಾಕಪ್ಪ, ಇರೋದ ಉದ್ರಿ ಒಳಗೆ ಅವ್ರು ಕಳಿಸ್ಯಾರ ಉದ್ರಿ. ನೀವು ಉದ್ರಿನ ಎಕ್ಸೆಪ್ಟ್ ಮಾಡ್ಕೊಳ್ತೀರಿ, ತೆಗೆದುಕೊಳ್ಳತ್ತೀರಿ, ನೀವು ನೆನಪಿರಲಿ. ಅದಕ್ಕೆ ಜರ್ನಲ್ನಾಗ ಯಾವತ್ತೂ ತಿಳ್ಕೊಂಬಿಡ್ರಿ, ಉದ್ರಿ ಇದೆ. ಈ ಉದ್ರಿ ಒಳಗೆ ಕ್ಯಾಶ್ ಆಗಲಿ ಚೆಕ್ ಆಗಲಿ ಯಾವತ್ತೂ ಬರೋದಿಲ್ಲ. ಓಕೆ, ಇಲ್ಲೇ ಕ್ಯಾಶು ಬರೋಂಗಿಲ್ಲ, ಚೆಕ್ಕು ಬರೋಂಗಿಲ್ಲ. ಅವ್ರು ಯಾರು ಕಳಿಸ್ಯಾರ ಅವ್ರ ಹೆಸರು ಬರುತ್ತೆ ಮೆನ್ಷನ್. ಓಕೆ, Alt C, VRL ಟ್ರಾವೆಲ್ ಅಂದರೆ ಅದು ಟ್ರಾವೆಲ್ನವ್ರು ಕಳಿಸಿರ್ತಾರೆ. ಟ್ರಾವೆಲ್ ಫಸ್ಟಿಗೆ ಓಪನ್ ಮಾಡ್ಕೊಂಡಿರ್ತೀವಿ. ಬಿಲ್ಲನ್ನು ನಮ್ಮ ಕಡೆ ಕಳಿಸ್ರಿ, ನಾವು ಅದನ್ನು ಪೇ ಮಾಡ್ತೀವಿ ಅಂತ ಅಂದ್ಕೊಂಡು. ಸನ್ರಿ ಕ್ರೆಡಿಟರ್ಸ್. ಯಾವ ಕ್ರೆಡಿಟರ್ಸ್ ಅಂದ್ರೆ ಇಲ್ಲಿ ನಾವು ಅವರಿಗೆ ದುಡ್ಡು ಕೊಡೋಗಿರ್ತೀವಿ, ನಮ್ಮ ಎದುರಿನ ವ್ಯಕ್ತಿಗೆ ದುಡ್ಡು ಕೊಡೋರಿದ್ರೆ ನಾವು ಸನ್ರಿ ಕ್ರೆಡಿಟರ್ಸ್ ಅಂತಂದು ಮೆನ್ಷನ್ ಆಗುತ್ತೆ. ಅಕಸ್ಮಾತ್ ಅದ್ರ ವಿರುದ್ಧ ಇದ್ದರೆ ಡೆಬಿಟರ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಎಂಟರ್ ಕಂಪ್ಲೀಟ್ ಮಾಡ್ತಾ ಬರ್ರಿ. ಎಂಟರ್. ಇಲ್ಲೊಂದು ಬಿಲ್ ಬರುತ್ತೆ. ಈ ಥರ ಒಂದು ಬಿಲ್ ವೈಸ್ ಡೀಟೇಲ್ಸ್ ಫಾರ್ VRL ಟ್ರಾವೆಲ್ ಅಪ್ ಟು ಅಂದರೆ ಅಪ್ಡೇಟ್ ಟು 4,500 ಅಂದರೆ 2 ಕೂಡಿಸಿ ಬಿಲ್ ಎಷ್ಟಾಗುತ್ತಪ್ಪ ಅಂದ್ರೆ ಇದು ಬರುತ್ತಿದೆ ಮುಂದೆ ಮೆನ್ಷನ್. ನೀವು ಅಂತ ಹಾಕೋರಿ. ಹೊಸ ಅಂದ್ರೇನು ಉದ್ರಿ ಒಳಗೆ 4ನೇ ಉದ್ರಿ ಇದೆ VT
04 ಜಸ್ಟ್ ವಿ ಟಿ ಅಂದರೆ ವೇರ್ ಟ್ರಾವೆಲ್ ಅಂತಂದು ಆಗುತ್ತೆ. ಯಾವುದಾದ್ರೂ ಅಷ್ಟೇ. ಈಗ ಸೋಮಶೇಖರ್ ಅಂತ ಇರುತ್ತೆ, ಸೋಮಶೇಖರ ಟ್ರೇಡರ್ಸ್, ST ಶಾರ್ಟ್ಕಟ್, ಕೃಷ್ಣ ಪ್ರಿಂಟರ್, KP, ಪ್ರವೀಣ್ ಸ್ಟೇಷನರಿ, ಇಂದು PS, ಈ ಥರ ಅದು ಶಾರ್ಟ್ಕಟ್ ನಾವು ಒಂದು ಹಾಕ್ಕೊಳ್ಳೋದು. ಓಕೆ, ಅವ್ರೇನಾರ ಮೆನ್ಷನ್ ಇಷ್ಟ ದಿವಸದಾಗ ಕೊಡ್ರಿ, ಡ್ಯೂ ಡೇಟ್ ಏನಾರ ಕೊಟ್ರೆ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಡೀತೈತಿ. ಓಕೆ, ಎಂಟರ್, ಕಂಪ್ಲೀಟ್. ಓಕೆ, ಈ ಥರ ಬಿಲ್ ಹಾಕ್ಕೊಳ್ಳೋದು. ಓಕೆ, ದಿನ ಡೇ ಬರೀ 2 ಟ್ರಾನ್ಸಾಕ್ಷನ್ ಇರುತ್ತೆ. ಇವತ್ತು ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಳ್ಳೋಣ ಅಂತಕ. ಮಿಸ್ಟರ್ ವೀರೇಂದ್ರ ವಿತ್ಡ್ರಾಲ್ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್ ₹5,500. ಗೊತ್ತೈತಲ್ಲ, ಅಂದ್ರೆ ವ್ಯಕ್ತಿ ತಾನ ಒಂದು ಕಂಪ್ನಿ ನಡೆಸೋತ್ನಾಗ ತನ್ನ ಗಲ್ಲಪೆಟ್ಟಿಗೆಲಾಗಲಿ ಒಂದು ಪರ್ಸ್ನಲ್ಲಾಗಿ ದುಡ್ಡನ್ನು ಯೂಸ್ ಮಾಡ್ಕೊಳತ್ರ ಅವಾಗ ಯಾರು ತೊಗೋಬೇಡ್ರಿ ಅಂತಂತ ಯಾರೂ ಇರೋಂಗಿಲ್ಲ. ಯಾಕಂದ್ರೆ ಅವ ತೊಗೋಬೋದು ಅದನ್ನು, ಯಾಕಂದ್ರೆ ಕಂಪ್ನಿ ಅವಂದ ಸ್ವಂತ ಆಗಿರ್ತೈತಿ. ಅದ್ರ ಸಲುವಾಗಿ ಅದನ್ನು ಡ್ರಾಯಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡ್ರಾಯಿಂಗ್ಸ್ 5,500, ಎಂಟರ್, ಕಂಪ್ಲೀಟ್. ಓಕೆ, 3 ಟ್ರಾನ್ಸಾಕ್ಷನ್ ಆದ್ವಲ್ಲ. ಓಕೆ, ಎಸ್ಕೇಪ್ ಅಂತ ಹೊಡೀರಿ. ಎಸ್ಕೇಪ್ ಹೊಡೆದು ಬೇಕಾ ಮತ್ತೆ DD ಅಂತ ಚೆಕ್ ಮಾಡ್ಕೊಂಡು ನೋಡಿರಿ. ಇನ್ನೊಳಗಡೆ 2 ಇದ್ದು ಟ್ರಾನ್ಸಾಕ್ಷನ್ ಈಗ 5 ಆಗ್ಯಾವ ನೋಡಿರಿ. 5 ಟ್ರಾನ್ಸಾಕ್ಷನ್ ಆದವು. ಯಾವುದ್ರದ್ದು? ಜೂನದ್ದು. ಓಕೆ, ಎಸ್ಕೇಪ್, ಎಂಟರ್. ಓಕೆ, ನಿಮ್ಮ ಈ ವಿಡಿಯೋ ಲೈಕ್ ಆದ್ರೆ ಇಷ್ಟ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಆಮೇಲೆ ಹೆಚ್ಚು ಏನದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋಕೆ ಟ್ರೈ ಮಾಡಿರಿ. ಟ್ಯಾಲಿಯನ್ನು ಭಾಳ ವಿರಳವಾಗಿ ಹೇಳ್ಕೊಡ್ತೀವಿ. ಇನ್ನೂ ಲೆಕ್ಕಗಳು ಭಾಳ ಮುಂದುವರಿತಾವೆ. ಇನ್ನೊಮ್ಮೆ ಅದು ಅಮ್ಮ ಅಂತ ಏನು ಕಳಿಸಿರಲ್ಲ, ಹರಿ ಓಂ ಅಮ್ಮ ಅಂತಂದು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ರಿ. ಈ ಅಮ್ಮ ಅನ್ನಿಸ್ಕೊಳ್ಳೋಂಥ ಭಾಗ್ಯ ಯಾರಿಗೂ ಬರೋಂಗಿಲ್ಲ. ನನಗೆ ಮಾತ್ರ ಭಾಳ ಲೈಕ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ಹರಿ ಓಂ ಶ್ರೀ ವಾಸುದೇವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಿಸ್ ಯು ಆಲ್.